ವಿದ್ಯಾನಗರಿ ಧಾರವಾಡದ ಬಯಲು ಮಂದಿರವಾಗಿರ್ತಕ್ಕಂಥ ರಂಗಾಯಣದಲ್ಲಿ ನಾಟಕೋತ್ಸವ ನಡೀತಾ ಇದೆ. ಈಗಿನ ಕಾಲದಲ್ಲಿ ಮೊಬೈಲನ್ನು ಬಿಟ್ಟು ನಾವು ಟೈಮನ್ನು ಹೇಗೆ ಕಳೆಯಬೇಕು ಎನ್ನುವುದನ್ನು ಈ ನಾಟಕಗಳನ್ನು ನೋಡಿ ಎಂಜಾಯ್ ಮಾಡಬಹುದು. ಇಲ್ಲಿ ಬೆಳದಿಂಗಳಲ್ಲಿ ನಾಟಕ ನೋಡುವ ಮಜವೇ ಬೇರೆ ರೀತಿಯಾಗಿತ್ತು. ನಾವು ಈ ಕಲಾಕಾರರಿಗೆ ಬೆಂಬಲಿಸಿ ನಮ್ಮ ಒಂದು ಸಣ್ಣ ಕೊಡುಗೆಯನ್ನು ಕೊಟ್ಟರೆ ಈ ಜೀವನ ಸಾರ್ಥಕವಾದ ಹಾಗೆ ಆಗುತ್ತದೆ. ಈ ನಾಟಕ ಬಹಳ ಚೆನ್ನಾಗಿದೆ. ಈ ದಿನ ಅಂಕದ ಪರದೆ ಎನ್ನುವ ಒಂದು ನಾಟಕ ಇದೆ, ನೋಡಿ ಎಂಜಾಯ್ ಮಾಡಿ. ನೀನಾಸಂ ತಂಡ ಪ್ರಸ್ತುತಪಡಿಸುತ್ತಿದೆ. ಈ ತಂಡದ ವ್ಯವಸ್ಥಾಪಕರಾದಂತಹ ಶ್ರೀ ರಾಘು ಪುರಪ್ಪಮನೆಯವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ರಂಗಾಯಣದ ನಿರ್ದೇಶಿತ ವಿನ್ಯಾಸ ವಿದ್ಯಾ ಹೆಗಡೆ, ಭಾರ್ಗವ್ KN ಮತ್ತು MH ಗಣೇಶ್. ಕನ್ನಡ ರೂಪ ಮತ್ತು ನಿರ್ದೇಶನ ಅಕ್ಷರ KV. ಪ್ರಸ್ತುತಿ ನೀನಾಸಂ ಹೆಗ್ಗೋಡು. ಎಲ್ಲರಿಗೂ ನಮಸ್ಕಾರ. ನೀನಾಸಂ 75ನೇ ವರ್ಷ, ನೀನಾಸಂ ತಿರುಗಾಟದ 40ನೇ ವರ್ಷದ ಸಂಭ್ರಮದಲ್ಲಿ ತಿರುಗಾಟದ ನಾಟಕಗಳಿಗೆ ಆಗಮಿಸಿದಂತಹ ಎಲ್ಲ ಸಹೃದಯಿ ಪ್ರೇಕ್ಷಕರುಗಳಿಗೆ ನೀನಾಸಂ ಸ್ವಾಗತವನ್ನು ಕೋರುತ್ತದೆ. ಇವತ್ತಿನ ನಾಟಕ ಮಾಲತಿ ಮಾಧವ, ರಚನೆ ಭವಭೂತಿ, ಸಂಗೀತ ವಿನ್ಯಾಸ ವಿದ್ಯಾ ಹೆಗಡೆ, ಭಾರ್ಗವ KN ಮತ್ತು MH ಗಣೇಶ. ಕನ್ನಡ ರೂಪ ಮತ್ತು ನಿರ್ದೇಶನ ಅಕ್ಷರ KV. ಕ್ರಿಸ್ತಶಕ 8ನೇ ಶತಮಾನದ ಪ್ರಸಿದ್ಧ ಸಂಸ್ಕೃತ ನಾಟಕಕಾರ ಭವಭೂತಿಯ ಈ ಕೃತಿ ಮೇಲ್ನೋಟಕ್ಕೆ ಸರಳ. ಮಾಲತಿ ಮತ್ತು ಮಾಧವ ಎಂಬ ಪ್ರೇಮಿಗಳು ತಮ್ಮ ಮದುವೆಗಿರುವ ತೊಡಕುಗಳನ್ನೆಲ್ಲ ದಾಟಿ ಸಂಲಗ್ನಗೊಳ್ಳುವುದು, ಜೊತೆಗೆ ಇನ್ನೆರಡು ಜೋಡಿ ಮದುವೆಗಳು ಸಂಭವಿಸುವುದು ಈ ನಾಟಕದ ತಿರುಳು. ಈ ಮದುವೆಗಳಿಗೆ ವಿಘ್ನ ಉಂಟಾಗುವುದು ರಾಜಕೀಯ ಕಾರಣದಿಂದ. ಪದ್ಮಾವತಿಯ ರಾಜನು ತನ್ನ ಗೆಳೆಯನಿಗೆ ಮಾಲತಿಯನ್ನು ಮದುವೆ ಮಾಡಿಸಲು ಬಯಸಿದ್ದಾನೆ. ಇದರಿಂದ ಮಾಧವ ಹತಾಶನಾಗಿ ನಾಗರಿಕ ಲೋಕ ತೊರೆದು ಸ್ಮಶಾನವಾಸಿಯಾಗುವುದು, ಅಲ್ಲಿ ಕಾಪಾಲಿಕರಿಂದ ನರಬಲಿಗಾಗಿ ಮಾಲತಿಯ ಅಪಹರಣವಾಗಿರುವುದನ್ನು ತಡೆದು ಅವಳನ್ನು ಉಳಿಸುವುದು, ಆಮೇಲೆ ಮತ್ತೊಮ್ಮೆ ಅವಳ ಅಪಹರಣವಾದಾಗ ಮಾಧವ ಕಾಡುಮೇಡು ಅಲಿಯುವುದು ಮತ್ತು ಅಂತಿಮವಾಗಿ ಸೌದಾಮಿನಿ ಎಂಬ ಬೌದ್ಧ ಸಾಧಕಿ ಆಕೆಯನ್ನು ಉಳಿಸುವುದು ಮತ್ತು ಅವರಿಬ್ಬರ ಸಮಾಗಮ. ಹೀಗೆ ಕಥನ ಸಾಗುತ್ತದೆ. ಇಂಥ ಅಸಂಭವನೀಯ ಸಂವಿಧಾನವನ್ನು ಹೆಣೆಯಲಿಕ್ಕೆ ಇಲ್ಲಿ ಕಾಮಂದಕಿ ಎಂಬ
ಬೌದ್ಧ ಸನ್ಯಾಸಿನಿ ಮತ್ತವಳ ಶಿಷ್ಯರು ಕಾರಣರಾಗುತ್ತಾರೆ. ವೈರಾಗ್ಯಕ್ಕೆ ಮುಖ ಮಾಡಿರುವ ಸನ್ಯಾಸಿಗಳೇ ಸಂಸಾರವನ್ನು ಕಟ್ಟುವ ಸೂತ್ರಧಾರರಾಗುವುದು ಈ ನಾಟಕದ ಮರ್ಮ. ಆ ಮೂಲಕ ಆಗ ಬಾರದ ಮದುವೆಗಳು ನಿಂತು ಆಗ ಬೇಕಾದ ಮದುವೆಗಳು ತಂತಾನೇ ನಡೆಯುವುದು ಈ ಕೃತಿಯ ವಿಶಿಷ್ಟ ನಾಟಕೀಯತೆ. ಪ್ರೇಕ್ಷಕರಲ್ಲಿ ವಿನಂತಿ, ಕಡ್ಡಾಯವಾಗಿ ತಮ್ಮ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ. ಲೋಕದ ತುಂಬ ವ್ಯಾಪಿಸಿದ ಕಂಪನವು ಎಲ್ಲರನ್ನು ರಕ್ಷಿಸಲಿ ಅಭಯವಿತ್ತು. ಜೊತೆಗಾರರೇ, ಆಟಕ್ಕೆ ಮೊದಲು ನಡೆಯಬೇಕಿರುವ ವಿಧಿ ವಿಧಾನಗಳ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಆದವರ ಪರಿಣಯವು ಯಾವಾಗ ನಡೆದಿದ್ದೆಂದು ನನ್ನ ಮನೆ ಕಾತರದಿಂದ ಕಾಯುತ್ತಿದೆ. ಇಗೋ ಇಗೋ, ಎಡರೆಪ್ಪೆ ಅದುರುತ್ತಿದೆ, ಪಿಸು ಮಾತು ಉಸುರುತ್ತಿದೆ. ಕಣ್ಣಿನಲ್ಲಿ ಹೊಳಪು ಇಲ್ಲ, ನಡಿಗೆಯಲ್ಲಿ ಚುರುಕು ಇಲ್ಲ. ಮಾಲತಿಯನ್ನು ಕುರಿತು ಆಡಿದ ಮಾತಿನಿಂದ ಹುಟ್ಟಿದ ಕೌತುಕವನ್ನು ತಡೆಯಲಾರದವನಾಗಿ ನಾನು ಕಾಮನ ಹಬ್ಬ ನಡೆಯುವ ಆ ಮಾರಾವರಣಕ್ಕೆ ತೆರಳಿದೆ. ಅಲ್ಲಿ ತುಸು ಅಡ್ಡಾಡುತ್ತಾ ರೆಂಬೆ ಕೊಂಬೆಗಳಲ್ಲಿ ಮದಿರ ಅಮೋದ ಮಧುರ ಪರಿಮಳದ ಮೊಕ್ಕು ತುಂಬಿರುವಂತ ಮನೋಹರಾಭರಣ ರಮಣೀಯವಾಗಿ ಕಾಣುವ ಬಕುಲಾ ಮರದ ಕೆಳಗೆ ಉಲ್ಲಸಿತನಾಗಿ ನಿಂತೆ. ಮರದ ಅಡಿಗೆ ಹೂವಿನ ರಾಶಿ ಹಾಸಿತ್ತು. ಬಗೆ ಬಗೆಯ ಆ ಹೂಗಳನ್ನೆತ್ತಿ ವಿದಗ್ಧ ವಿನ್ಯಾಸದ ಮಾಲೆಯೊಂದನ್ನು ಹೆಣೆದೆ. ಉಜ್ವಲ ವಿದಗ್ಧ ಮುಗ್ಧೆಯು ಏಕತ್ವ ವಿರಚನಾ ವಿಭಾವಿತ ಕುಮಾರಿಯೂ ಆದಂತ ಆ ಹುಡುಗಿ ಚೆಲುವಿನೊಂದು ದೇವಿಯೋ ಒಲವಿನೊಂದು ಸನ್ನೆಯೋ ಚಂದವೇ ಚಂದದಿಂದ ಚಂದ. ಮಂತ್ರಿ ನಂದನನ ತಂಗಿಯಾದ ಮದಯಂತಿಕೆಯನ್ನು ಆ ಹುಲಿಯು ಬೆನ್ನಟ್ಟಿದೆ. ಕಾಪಾಡಿ ಕಾಪಾಡಿ. ಹೆದರಬೇಡಿ, ನಾನಿದ್ದೇನೆ. ಇಷ್ಟು ಹೊತ್ತು ಈಗ ಇಲ್ಲೇ ಇದ್ದನೇನು? ಈಗ ಸಾರ್ಥಕವಾಯಿತು. ಕಾಪಾಡಲೇಬೇಕು. ನೀವಿಬ್ಬರು ಒಂದು ಶುಶ್ರೂಷೆ ಮಾಡಿ. ಈತನಿಗೆ ಎಚ್ಚರವಾಗಿದೆ. ಏನಿದೆಲ್ಲ ಗಲಾಟೆ? ನನಗೇನು ಆಗಿಲ್ಲ. ನೋಡು ಮಾಧವ, ಗೆಳೆಯ ಮಕರಂದ ಎಚ್ಚರವಾಗಿದ್ದಾನೆ. ಮಕರಂದ ಗೆಳೆಯ ಮುದುಕಿ ಬಂದೆ ಎಲ್ಲ. ಎಲ್ಲವೂ ಸುಸೂತ್ರವಾಗಿ ಮುಗಿದಿರುವುದಕ್ಕೆ ಅದೃಷ್ಟವನ್ನು ನಾವು
ಜಯ ಜಯ ಶಕ್ತಿನಾಥ ಜಯ ಜಯ ಶಕ್ತಿನಾಥ ಮನುಜ ಕಾಯದ ಒಳಗೆ 6 ಚಕ್ರಗಳುಂಟು, 16 ನಾಡಿಗಳು ಮತ್ತೆ ಅದರೊಳಗುಂಟು. ಆ ನಾಡಿ ಮಂಡಲವ ಮನದಿ ಜಾಗೃತಗೊಳಿಸಿ ಅರಸುವರು ಸಾಧಕರು ಶಿವನ ಸನ್ನಿಧಿ ಬಯಸೆ. ಜಯ 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 ಶಕ್ತಿನಾಥ ಜಯ 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 ಶಕ್ತಿನಾಥ ಎದೆಯ ಕಮಲದ ನಡುವೆ ನೆಲೆಸಿರುವ ಮಹಾದೇವ, 3 ಲೋಕವನ್ನೆಲ್ಲ ಕೂತಲ್ಲೇ ಪರಿಗಿಸುವ. ಚಿತ್ತನೇಕಾಗ್ರದಲ್ಲಿ ಅವನ ಕಾಣಲಬಹುದು, ಉಸಿರಗೋಳವ ಹಾಕಿ ಅವನ ಹಿಡಿಯಲಬಹುದು. ಜಯ 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 ಶಕ್ತಿನಾಥ ಜಯ 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 ಶಕ್ತಿನಾಥ ಸಂಭ್ರಮಿಸುವ ಪರಿ ಇದು. ಎಷ್ಟು ಭೀಕರ ನೋಟ! ಈ ಮಸಣ ಜೀವಿಗಳನ್ನು ಕೂಗಿ ಕರೆದು ಅವರೊಂದಿಗೆ ನಾನು ವ್ಯವಹಾರ ನಡೆಸುತ್ತೇನೆ. ಈಗೋ ಈಗೋ ಕೇಳಿ ನಿಶಾಚರಿಗಳೇ ಕೇಳಿ, ಬೇಕೇ ಬೇಕೇ ಮನುಷ್ಯ ಮಾಂಸ, ಹಸಿ ಹಸಿ ಹೆಣದಿಂದೆದ್ದಿದ ಮಾಂಸ. ಕೊಳ್ಳಿರಿ ಕೊಳ್ಳಿರಿ ಬಿಸಿ ಬಿಸಿ ಮಾಂಸ, ಏನು ಇಲ್ಲ ಇದರೊಳು ಮೋಸ. ನನ್ನ ಕೂಗನ್ನು ಕೇಳಿ ಈ ಪಿಶಾಚಿಗಳ ಉತ್ಸಾಹ ಇಮ್ಮಡಿಸಿದ ಹಾಗೆ ನೋಡುತ್ತಿದೆ. ಅವುಗಳ ಆವೇಶದ ಹೆಜ್ಜೆಯಿಂದಾಗಿ ಈಗ ಈ ಇಡೀ ಮಸಣವೇ ನಡುಗುತ್ತಿದೆ. ಅಲ್ಲಿ ಹೊತ್ತಿ ಉರಿಯುವ ಚಿತೆಯ ಬೆಂಕಿಯ ಹೊಗೆಯ ಮೋಡಕ್ಕೆ ಹೆದರದೆ ಪ್ರೇತಗಣಗಳು ನೂಕಿ ನುಗ್ಗುತ್ತ ಬೆಂದ ಹೆಣಗಳ ನೆಳೆದಿವೆ. ಎದೆಯ ಮಾಂಸವ ಎಳೆದು ತಿನ್ನುತ್ತ ಬೆನ್ನು ಹುರಿಗಳ ಜಗದಿವೆ. ಹಿರಿದ ಕಣ್ಗಳ ತೆರೆದ ಬಾಯಿಯ ಸಮಾರಾಧನೆ ನಡೆದಿದೆ. ಇದೆಂಥ ವೈಚಿತ್ರ್ಯ! ಜಯ ಜಯ ಚಾಮುಂಡಿ ತಾಯೇ, ಘೋರ ಅಘೋರ! ಜಯ 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 ಚಾಮುಂಡಿ ದೇವಿ, ಜಯ 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 ಚಾಮುಂಡಿ ತಾಯೇ. ಘೋರ ಅಘೋರ! ಪ್ರಮಾದವಾಗಿ ಹೋಯಿತು. ನನ್ನ ಪ್ರಿಯತಮೆಯಾದ ಭೂರಿ ಮುಸುಮನ ಮಗಳು ಈ ಕಾಪಾಲಿಕ ತೋಳಗಳ ಕೈಯಲ್ಲಿ ಸಿಕ್ಕು ನರಳುತ್ತಿದ್ದಾರೆ. ಇವಳನ್ನು ಹೇಗಾದರೂ ಮಾಡಿ ಕಾಪಾಡಲೇಬೇಕು. ಏ ಹೆಣ್ಣೆ, ನಿನ್ನನ್ನು ಪ್ರೀತಿಸಿದಾಗ ಸಿದ್ಧಳಾಗು. ಪ್ರೀತಿಯ ಮಾಧವ, ನನ್ನನ್ನು ನೆನಪಿಟ್ಟುಕೋ. ನೆನಪಿನಲ್ಲಿ ಉಳಿಯುವವರಿಗೆ ಸಾವು ಬರುವುದು ಸಾಧ್ಯವಿಲ್ಲ. ಓಂ ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರತರ ತನರೋಪ ಚಟ ಚಟ ಪ್ರಜಟ ಪ್ರಜಟ ಕಹ ಕಹ ವಮ ವಮ ಬಂದ ಬಂದ ಘಾತಯ ಘಾತಯ ಹುಂ ಫಟ್ ಸ್ವಾಹ. ಕತ್ತಿಯನ್ನು ಎತ್ತಿದ್ದೇನೆ ದೇವಿ ಚಾಮುಂಡಿ.
ಆಕಾಶ ಮಾರ್ಗದಲ್ಲಿ ಪ್ರಯಾಣ